ಎಸ್ ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಇಲ್ಲಿ ಟ್ರಯಲ್ಗೆ ಜೊತೆಗೆ ಚಾರ್ಜ್ ಫ್ರೇಮ್ಗೆ ತಡ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಇವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಈ ಹಿಂದೆ ಕೂಡ SPP ಅವರು ಮಾಡಿರುವಂತದ್ದು. ಆ ರೀತಿಯಾಗಿ ಅವರು ಮೆಮೋನಲ್ಲೂ ಕೂಡ ಉಲ್ಲೇಖಿಸಿರುವಂತದ್ದು ಅದೇ ವಿಷಯವಾಗಿ. ಯಾವಾಗ ಚಾರ್ಜ್ ಫ್ರೇಮ್ ದಿನಾಂಕವನ್ನ ನಿಗದಿ ಮಾಡಬೇಕು ಅಂತ ತಿಳಿಸಲಾಗುತ್ತೆ, ಆ ಕೂಡಲೇ ಅವರು ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸಂಬಂಧಪಟ್ಟಂತೆ ಅಕ್ಯೂಸ್ ನಂಬರ್ 5 ನಂದೀಶ್ ಏನಿದ್ದಾರೆ, ಅವರ ಪಾತ್ರ ಇಲ್ಲ ಇದರಲ್ಲಿ, ಅವ್ರದ್ದು ಯಾವುದೇ ರೀತಿಯಾದಂತಹ ಉಲ್ಲೇಖಗಳಿಲ್ಲ, ಅಂದ್ರೆ ಸಾಕ್ಷಿಗಳಿಲ್ಲ ಅನ್ನುವಂಥದ್ದು, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಇದಾವೆ ಅನ್ನುವಂತ ಹಂತದಲ್ಲಿ SPP ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಕ್ರಿಯೇಟ್ ಮಾಡಲಾಗಿದೆ. ಅಂದ್ರೆ CCTV ಫುಟೇಜಸ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿದಾವೆ, ಫಿಂಗರ್ ಪ್ರಿಂಟ್ಸ್ ಗಳೇನಿದೆ, ಪ್ರತ್ಯೇಕವಾಗಿ ಇಲ್ಲಿ ಪೊಲೀಸರು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತ ಒಂದು ನೆಪವನ್ನ ಒಡ್ಡಿ ಇದರಲ್ಲಿ ಈ ಆರೋಪಿಯನ್ನ ಕೈಗೊಡಬೇಕು, ಸುಖಾಸುಮ್ಮನೆ ಇವರನ್ನ ಸಿಕ್ಕಿ ಹಾಕಿಸಲಾಗಿದೆ ಅನ್ನುವಂತಹ ಆರೋಪದಡಿ ಅದನ್ನ ಆರೋಪವನ್ನ ಮಾಡಿ ಇಲ್ಲಿ ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕ್ತಾರೆ. ಆಗ SPP ಕೂಡ ಒಂದು ಮೆಮೋನಲ್ಲಿ ಉಲ್ಲೇಖ ಮಾಡುವಂತ ಅಂಶ, ಇಲ್ಲಿ ನಾವು ಸುಖಾಸುಮ್ಮನೆ ಆ ರೀತಿಯಾಗಿ ಮಾಡೋದಕ್ಕಾಗೋದಿಲ್ಲ, ಜೊತೆಗೆ ಸಾಕ್ಷಿಗಳೇನಿದಾವೆ ಅವುಗಳನ್ನ ಈಗಲೇ ನಾವು ವಿಚಾರಣೆಗೊಳಪಡಿಸೋದಕ್ಕಾಗೋದಿಲ್ಲ, ಅದನ್ನ ಟ್ರಯಲ್ಗೆ ಆರಂಭ ಆದ ನಂತರ ಆವಾಗ ನಾವು ಒಂದು ಸಾಕ್ಷಿಗಳನ್ನ ಹೇಳಬೇಕಾಗುತ್ತೆ, ತಿಳಿಸ್ಬೇಕಾಗುತ್ತೆ, ಅದರ ಸಂಪೂರ್ಣ ವಿಚಾರಣೆಯನ್ನ ಅನಾವರಣ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಮುಂಚೆ ಈಗ ಅಂದ್ರೆ ಒಂದು ಚಿಕ್ಕದಾದಂತಹ ವಿಚಾರಣೆ ಮಿನಿ ಟ್ರಯಲ್ ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಹಂತದಲ್ಲಿ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಚಾರ್ಜ್ ಫ್ರೇಮ್ಗೆ ಅವಕಾಶ ಮಾಡಿಕೊಡಬೇಕು, ಅದನ್ನ ತಡೆ ಹಿಡಿಯೋದಕ್ಕಾಗಿ ಇವರು ನೆಪ ಮಾಡ್ತಾ ಇದ್ದಾರೆ ಅನ್ನುವಂತ ಅಂಶಗಳನ್ನ ಅವರು ಇಲ್ಲಿ ಮುಖ್ಯವಾಗಿ ಆ ಒಂದು ಮೆಮೋನಲ್ಲಿ ಉಲ್ಲೇಖಿಸಿರುವಂತದ್ದು. ಆ ಒಂದು ಮೆಮೋವನ್ನ ಹಾಗೆ ಇವರ ಒಂದು ಆರೋಪಗಳನ್ನ ಅವಲೋಕನ ಮಾಡಿಕೊಂಡಂತಹ ಜಡ್ಜ್ ನಿನ್ನೆ ಒಂದು ಚಾರ್ಜ್ ಫ್ರೇಮ್ ಅನ್ನ ಮಾಡ್ತಾರೆ. ಚಾರ್ಜ್ ಫ್ರೇಮ್ ಆದ ಬಳಿಕ ಈಗ ನವೆಂಬರ್ 10ರಂದು ಆ ಒಂದು ವಿಚಾರಣೆಯನ್ನು ನಡೆಯುತ್ತೆ. ಅಲ್ಲಿ ಟ್ರಯಲ್ಗೆ ದಿನಾಂಕ ಗೊತ್ತುಪಡಿಸಲಾಗುತ್ತೆ. ಜೊತೆಗೆ ಇರುವಂತಹ ಸಾಕ್ಷಿಗಳು ಅಂದ್ರೆ 200ಕ್ಕೂ ಹೆಚ್ಚು ಸಾಕ್ಷಿಗಳೇನಿದ್ದಾವೆ, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಹಾಗೆ ಫಿಂಗರ್ ಪ್ರಿಂಟ್ಸ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇನ್ನಿತರ ಎಲ್ಲ ಸಾಕ್ಷಿಗಳಲ್ಲಿ ಒಂದು ಲಿಸ್ಟ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ಆರೋಪಿ ಪರ ವಕೀಲರಿಗೂ ಕೊಡಬೇಕಾಗುತ್ತೆ, ಜೊತೆಗೆ ಆರೋಪಿಗಳಿಗೆ ತಿಳಿಸಬೇಕಾಗುತ್ತೆ, ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂತ ಹಂತದಲ್ಲಿ ಅವುಗಳ ವಿಚಾರಣೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಆರೋಪಿಗಳ ಪರ ವಕೀಲರು ಆ ಆರೋಪಗಳು ಸುಳ್ಳು, ಅಂದ್ರೆ ಆ ಸಾಕ್ಷಿಗಳು ಸುಳ್ಳು ಅನ್ನುವಂಥದ್ದನ್ನ ರುಜುವಾತು ಮಾಡಬೇಕಾಗುತ್ತೆ. ಆ ಹಂತದಲ್ಲಿ ಇವರು ಆ ಸಾಕ್ಷಿಗಳು ಹೇಗೆ ಬಂದುವು, ಅಲ್ಲಿ ಆ ಕೇಸ್ಗೂ ಅವಕ್ಕೂ ಹೇಗೆ ಲಿಂಕ್ ಆಯ್ತು, ಇಲ್ಲಿ ಪ್ರಮುಖವಾದಂತ ಸಾಕ್ಷಿ ಯಾವ ರೀತಿ ಪ್ರಾಬಲ್ಯ ವಹಿಸುತ್ತೆ, ಇವರು ಅಪರಾಧಿ ಅನ್ನೋದಕ್ಕೆ ಇದು ಪ್ರೂವ್ ಹೇಗಾಗುತ್ತೆ ಅನ್ನುವಂಥದ್ದನ್ನ SPP ಅಂದ್ರೆ ಸರ್ಕಾರಿ ಪರ ವಕೀಲರು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆರೋಪಿ ಪರ ವಕೀಲರಿಗೂ ಆ ಸಾಕ್ಷ್ಯಾಧಾರಗಳ ಲಿಸ್ಟ್ ಹೋಗುವಂಥದ್ದು. ಈ ಎಲ್ಲಾ ಪ್ರಕ್ರಿಯೆಗಳು ನವೆಂಬರ್ 10ರಂದು ಆಗುತ್ತೆ, ವಿಚಾರಣೆ ಆಗುತ್ತೆ ಅವತ್ತು. ಅದಾದ ಬಳಿಕ ಟ್ರಯಲ್ಗೆ ದಿನಾಂಕ ಗೊತ್ತಾಗುತ್ತೆ, ಆಗ ಟ್ರಯಲ್ ಕೂಡ ಆರಂಭವಾಗುವಂಥದ್ದು. ಮುಖ್ಯವಾಗಿ ಇಲ್ಲಿ ಟ್ರಯಲ್ಗೆ ಜೊತೆಗೆ ಚಾರ್ಜ್ ಫ್ರೇಮ್ ಅನ್ನ ತಡ ಮಾಡೋದಕ್ಕಾಗಿ, ಅಂದ್ರೆ ನಮ್ಮ ಮೇಲೆ ಇರುವಂತಹ ಆರೋಪವನ್ನ ಕೈ ಬಿಡಬೇಕು, ಡಿಸ್ಚಾರ್ಜ್ ಅರ್ಜಿಯನ್ನ ಹಾಗಾಗಿ ಹಾಕಲಾಗಿದೆ ಅನ್ನುವಂತ ಆರೋಪವನ್ನ SPP ಮಾಡಿದ್ರು. ಅವರು ಅದೇ ವಿಚಾರ ಸಂಬಂಧಪಟ್ಟಂತೆ ಮೆಮೋನಲ್ಲಿ ಕೂಡ ಉಲ್ಲೇಖ ಮಾಡಿದ್ರು. ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ನಂದೀಶ್ ಆಗಿರ್ಬೋದು, ಲಕ್ಷ್ಮಣ್, ಪ್ರದೋಷ್ ಎಲ್ಲಾ ಆರೋಪಿಗಳು 17 ಆರೋಪಿಗಳಲ್ಲಿ ಕೆಲವರು ಡಿಸ್ಚಾರ್ಜ್ ಅರ್ಜಿಗಳನ್ನ ಪದೇ ಪದೇ ಹಾಕ್ತಾ ಇದ್ರು. ಈ ಪದೇ ಪದೇ ಹಾಕೋದ್ರಿಂದ ಆ ವಿಚಾರಣೆಯನ್ನ ಮಾಡ್ತಾ ಕೂತ್ರೆ ಟ್ರಯಲ್ ಎಲ್ಲೋ ಒಂದ್ ಕಡೆ ತಡೆ ಆಗುತ್ತೆ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಜಾಮೀನು ಅರ್ಜಿಯನ್ನ ರಿಜೆಕ್ಟ್ ಮಾಡಿದಾಗಲೇ ಒಂದು ಸೂಚನೆಯನ್ನ ಕೊಟ್ಟಿತ್ತು, ಯಾವುದೇ ಕೇಸ್ ಆದ್ರೂ ಕೂಡ 1 ವರ್ಷದಲ್ಲಿ ಟ್ರಯಲ್ ಪ್ರಾರಂಭ ಆಗಿ ಆ ಕೇಸ್ನ ಒಂದು ಅಂತಿಮ ತೀರ್ಪು ಬರಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಖಡಕ್ ಆಗಿ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಹಾಗಾಗಿ ಈಗ ಒಂದು ಹಂತದಲ್ಲಿ ಆ ಎಲ್ಲಾ ಒಂದು ವಿಷಯಗಳನ್ನ ಅವಲೋಕನ ಮಾಡಿಕೊಂಡಂತಹ ನ್ಯಾಯಾಧೀಶರು ಈಗ ಚಾರ್ಜ್ ಫ್ರೇಮ್ ಅನ್ನ ಮಾಡಿ ದೋಷಾರೋಪಣವನ್ನ ಮಾಡಿರುವಂತದ್ದು. ಆ ಬಳಿಕ ಈಗ ನವೆಂಬರ್ 10ರಂದು ಮತ್ತೆ ವಿಚಾರಣೆ ಕೂಡ ನಡೆಯುತ್ತೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಎಸ್ ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಇಲ್ಲಿ ಟ್ರಯಲ್ಗೆ ಜೊತೆಗೆ ಚಾರ್ಜ್ ಫ್ರೇಮ್ಗೆ ತಡ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಇವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಈ ಹಿಂದೆ ಕೂಡ SPP ಅವರು ಮಾಡಿರುವಂತದ್ದು. ಆ ರೀತಿಯಾಗಿ ಅವರು ಮೆಮೋನಲ್ಲೂ ಕೂಡ ಉಲ್ಲೇಖಿಸಿರುವಂತದ್ದು ಅದೇ ವಿಷಯವಾಗಿ. ಯಾವಾಗ ಚಾರ್ಜ್ ಫ್ರೇಮ್ ದಿನಾಂಕವನ್ನ ನಿಗದಿ ಮಾಡಬೇಕು ಅಂತ ತಿಳಿಸಲಾಗುತ್ತೆ, ಆ ಕೂಡಲೇ ಅವರು ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸಂಬಂಧಪಟ್ಟಂತೆ ಅಕ್ಯೂಸ್ ನಂಬರ್ 5 ನಂದೀಶ್ ಏನಿದ್ದಾರೆ, ಅವರ ಪಾತ್ರ ಇಲ್ಲ ಇದರಲ್ಲಿ, ಅವ್ರದ್ದು ಯಾವುದೇ ರೀತಿಯಾದಂತಹ ಉಲ್ಲೇಖಗಳಿಲ್ಲ, ಅಂದ್ರೆ ಸಾಕ್ಷಿಗಳಿಲ್ಲ ಅನ್ನುವಂಥದ್ದು, ಜೊತೆಗೆ
ಟೆಕ್ನಿಕಲ್ ಎವಿಡೆನ್ಸ್ ಇದಾವೆ ಅನ್ನುವಂತ ಹಂತದಲ್ಲಿ ಎಸ್ ಪಿ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಕ್ರಿಯೇಟ್ ಮಾಡಲಾಗಿದೆ. ಅಂದ್ರೆ ಸಿಸಿಟಿವಿ ಫುಟೇಜಸ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿದಾವೆ, ಫಿಂಗರ್ ಪ್ರಿಂಟ್ಸ್ ಗಳೇನಿದೆ, ಪ್ರತ್ಯೇಕವಾಗಿ ಇಲ್ಲಿ ಪೊಲೀಸರು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತ ಒಂದು ನೆಪವನ್ನ ಒಡ್ಡಿ ಇದರಲ್ಲಿ ಈ ಆರೋಪಿಯನ್ನ ಕೈಗೊಡಬೇಕು, ಸುಖಾಸುಮ್ಮನೆ ಇವರನ್ನ ಸಿಕ್ಕಿ ಹಾಕಿಸಲಾಗಿದೆ ಅನ್ನುವಂತಹ ಆರೋಪದಡಿ ಅದನ್ನ ಆರೋಪವನ್ನ ಮಾಡಿ ಇಲ್ಲಿ ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕ್ತಾರೆ. ಆಗ ಎಸ್ ಪಿ ಕೂಡ ಒಂದು ಮೆಮೋನಲ್ಲಿ ಉಲ್ಲೇಖ ಮಾಡುವಂತ ಅಂಶ, ಇಲ್ಲಿ ನಾವು ಸುಖಾಸುಮ್ಮನೆ ಆ ರೀತಿಯಾಗಿ ಮಾಡೋದಕ್ಕಾಗೋದಿಲ್ಲ, ಜೊತೆಗೆ ಸಾಕ್ಷಿಗಳೇನಿದಾವೆ ಅವುಗಳನ್ನ ಈಗಲೇ ನಾವು ವಿಚಾರಣೆಗೊಳಪಡಿಸೋದಕ್ಕಾಗೋದಿಲ್ಲ, ಅದನ್ನ ಟ್ರಯಲ್ಗೆ ಆರಂಭ ಆದ ನಂತರ ಆವಾಗ ನಾವು ಒಂದು ಸಾಕ್ಷಿಗಳನ್ನ ಹೇಳಬೇಕಾಗುತ್ತೆ, ತಿಳಿಸಬೇಕಾಗುತ್ತೆ, ಅದರ ಸಂಪೂರ್ಣ ವಿಚಾರಣೆಯನ್ನ ಅನಾವರಣ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಮುಂಚೆ ಈಗ ಅಂದ್ರೆ ಒಂದು ಚಿಕ್ಕದಾದಂತಹ ವಿಚಾರಣೆ ಮಿನಿ ಟ್ರಯಲ್ ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಹಂತದಲ್ಲಿ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಚಾರ್ಜ್ ಫ್ರೇಮ್ಗೆ ಅವಕಾಶ ಮಾಡಿಕೊಡಬೇಕು, ಅದನ್ನ ತಡೆ ಹಿಡಿಯೋದಕ್ಕಾಗಿ ಇವರು ನೆಪ ಮಾಡ್ತಾ ಇದ್ದಾರೆ ಅನ್ನುವಂತ ಅಂಶಗಳನ್ನ ಅವರು ಇಲ್ಲಿ ಮುಖ್ಯವಾಗಿ ಆ ಒಂದು ಮೆಮೋನಲ್ಲಿ ಉಲ್ಲೇಖಿಸಿರುವಂತದ್ದು. ಆ ಒಂದು ಮೆಮೋವನ್ನ ಹಾಗೆ ಇವರ ಒಂದು ಆರೋಪಗಳನ್ನ ಅವಲೋಕನ ಮಾಡಿಕೊಂಡಂತಹ ಜಡ್ಜ್ ನಿನ್ನೆ ಒಂದು ಚಾರ್ಜ್ ಫ್ರೇಮ್ ಅನ್ನ ಮಾಡ್ತಾರೆ. ಚಾರ್ಜ್ ಫ್ರೇಮ್ ಆದ ಬಳಿಕ ಈಗ ನವೆಂಬರ್ 10ರಂದು ಆ ಒಂದು ವಿಚಾರಣೆಯನ್ನು ನಡೆಯುತ್ತೆ. ಅಲ್ಲಿ ಟ್ರಯಲ್ಗೆ ದಿನಾಂಕ ಗೊತ್ತುಪಡಿಸಲಾಗುತ್ತೆ. ಜೊತೆಗೆ ಇರುವಂತಹ ಸಾಕ್ಷಿಗಳು ಅಂದ್ರೆ 200ಕ್ಕೂ ಹೆಚ್ಚು ಸಾಕ್ಷಿಗಳೇನಿದ್ದಾವೆ, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಹಾಗೆ ಫಿಂಗರ್ ಪ್ರಿಂಟ್ಸ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇನ್ನಿತರ ಎಲ್ಲ ಸಾಕ್ಷಿಗಳಲ್ಲಿ ಒಂದು ಲಿಸ್ಟ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ಆರೋಪಿ ಪರ ವಕೀಲರಿಗೂ ಕೊಡಬೇಕಾಗುತ್ತೆ, ಜೊತೆಗೆ ಆರೋಪಿಗಳಿಗೆ ತಿಳಿಸಬೇಕಾಗುತ್ತೆ, ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂತ ಹಂತದಲ್ಲಿ ಅವುಗಳ ವಿಚಾರಣೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಆರೋಪಿಗಳ ಪರ ವಕೀಲರು ಆ ಆರೋಪಗಳು ಸುಳ್ಳು ಅಂದ್ರೆ ಆ ಸಾಕ್ಷಿಗಳು ಸುಳ್ಳು ಅನ್ನುವಂಥದ್ದನ್ನ ರುಜುವಾತು ಮಾಡಬೇಕಾಗುತ್ತೆ. ಆ ಹಂತದಲ್ಲಿ ಇವರು ಆ ಸಾಕ್ಷಿಗಳು ಹೇಗೆ ಬಂದುವು, ಅಲ್ಲಿ ಆ ಕೇಸ್ಗೂ ಅವಕ್ಕೂ ಹೇಗೆ ಲಿಂಕ್ ಆಯ್ತು, ಇಲ್ಲಿ ಪ್ರಮುಖವಾದಂತ ಸಾಕ್ಷಿ ಯಾವ ರೀತಿ ಪ್ರಾಬಲ್ಯ ವಹಿಸುತ್ತೆ, ಇವರು ಅಪರಾಧಿ ಅನ್ನೋದಕ್ಕೆ ಇದು ಪ್ರೂವ್ ಹೇಗಾಗುತ್ತೆ ಅನ್ನುವಂಥದ್ದನ್ನ ಎಸ್ ಅಂದ್ರೆ ಸರ್ಕಾರಿ ಪರ ವಕೀಲರು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆರೋಪಿ ಪರ ವಕೀಲರಿಗೂ ಆ ಸಾಕ್ಷ್ಯಾಧಾರಗಳ ಲಿಸ್ಟ್ ಹೋಗುವಂಥದ್ದು. ಈ ಎಲ್ಲಾ ಪ್ರಕ್ರಿಯೆಗಳು ನವೆಂಬರ್ 10ರಂದು ಆಗುತ್ತೆ, ವಿಚಾರಣೆ ಆಗುತ್ತೆ ಅವತ್ತು. ಅದಾದ ಬಳಿಕ ಟ್ರಯಲ್ಗೆ ದಿನಾಂಕ ಗೊತ್ತಾಗುತ್ತೆ, ಆಗ ಟ್ರಯಲ್ ಕೂಡ ಆರಂಭವಾಗುವಂಥದ್ದು. ಮುಖ್ಯವಾಗಿ ಇಲ್ಲಿ ಟ್ರಯಲ್ಗೆ ಜೊತೆಗೆ ಚಾರ್ಜ್ ಫ್ರೇಮ್ ಅನ್ನ ತಡ ಮಾಡೋದಕ್ಕಾಗಿ ಅಂದ್ರೆ ನಮ್ಮ ಮೇಲೆ ಇರುವಂತಹ ಆರೋಪವನ್ನ ಕೈ ಬಿಡಬೇಕು, ಡಿಸ್ಚಾರ್ಜ್ ಅರ್ಜಿಯನ್ನ ಹಾಗಾಗಿ ಹಾಕಲಾಗಿದೆ ಅನ್ನುವಂತ ಆರೋಪವನ್ನ ಎಸ್ ಮಾಡಿದ್ರು. ಅವರು ಅದೇ ವಿಚಾರ ಸಂಬಂಧಪಟ್ಟಂತೆ ಮೆಮೋನಲ್ಲಿ ಕೂಡ ಉಲ್ಲೇಖ ಮಾಡಿದ್ರು. ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ನಂದೀಶ್ ಆಗಿರ್ಬೋದು, ಲಕ್ಷ್ಮಣ್, ಪ್ರದೋಷ್ ಎಲ್ಲಾ ಆರೋಪಿಗಳು 17 ಆರೋಪಿಗಳಲ್ಲಿ ಕೆಲವರು ಡಿಸ್ಚಾರ್ಜ್ ಅರ್ಜಿಗಳನ್ನ ಪದೇ ಹಾಕ್ತಾ ಇದ್ರು. ಈ ಪದೇ ಹಾಕೋದ್ರಿಂದ ಆ ವಿಚಾರಣೆಯನ್ನ ಮಾಡ್ತಾ ಕೂತ್ರೆ ಟ್ರಯಲ್ ಎಲ್ಲೋ ಒಂದ್ ಕಡೆ ತಡೆ ಆಗುತ್ತೆ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಜಾಮೀನು ಅರ್ಜಿಯನ್ನ ರಿಜೆಕ್ಟ್ ಮಾಡಿದಾಗಲೇ ಒಂದು ಸೂಚನೆಯನ್ನ ಕೊಟ್ಟಿತ್ತು, ಯಾವುದೇ ಕೇಸ್ ಆದ್ರೂ ಕೂಡ 1 ವರ್ಷದಲ್ಲಿ ಟ್ರಯಲ್ ಪ್ರಾರಂಭ ಆಗಿ ಆ ಕೇಸ್ನ ಒಂದು ಅಂತಿಮ ತೀರ್ಪು ಬರಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಖಡಕ್ ಆಗಿ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಹಾಗಾಗಿ ಈಗ ಒಂದು ಹಂತದಲ್ಲಿ ಆ ಎಲ್ಲಾ ಒಂದು ವಿಷಯಗಳನ್ನ ಅವಲೋಕನ ಮಾಡಿಕೊಂಡಂತ ನ್ಯಾಯಾಧೀಶರು ಈಗ ಚಾರ್ಜ್ ಫ್ರೇಮ್ ಅನ್ನ ಮಾಡಿ ದೋಷಾರೋಪಣವನ್ನ ಮಾಡಿರುವಂತದ್ದು. ಆ ಬಳಿಕ ಈಗ ನವೆಂಬರ್ 10ರಂದು ಮತ್ತೆ ವಿಚಾರಣೆ ಕೂಡ ನಡೆಯುತ್ತೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಎಸ್ ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಇಲ್ಲಿ ಟ್ರಯಲ್ಗೆ ಜೊತೆಗೆ ಚಾರ್ಜ್ ಫ್ರೇಮ್ಗೆ ತಡ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಇವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಈ ಹಿಂದೆ ಕೂಡ ಎಸ್ ಅವರು ಮಾಡಿರುವಂತದ್ದು. ಆ ರೀತಿಯಾಗಿ ಅವರು ಮೆಮೋನಲ್ಲೂ ಕೂಡ ಉಲ್ಲೇಖಿಸಿರುವಂತದ್ದು ಅದೇ ವಿಷಯವಾಗಿ. ಯಾವಾಗ ಚಾರ್ಜ್ ಫ್ರೇಮ್ ದಿನಾಂಕವನ್ನ ನಿಗದಿ ಮಾಡಬೇಕು ಅಂತ ತಿಳಿಸಲಾಗುತ್ತೆ, ಆ ಕೂಡಲೇ ಅವರು ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸಂಬಂಧಪಟ್ಟಂತೆ ಅಕ್ಯೂಸ್ ನಂಬರ್ 5 ನಂದೀಶ್ ಏನಿದ್ದಾರೆ, ಅವರ ಪಾತ್ರ ಇಲ್ಲ ಇದರಲ್ಲಿ, ಅವ್ರಿಗೆ ಯಾವುದೇ ರೀತಿಯಾದಂತಹ ಉಲ್ಲೇಖಗಳಿಲ್ಲ ಅಂದ್ರೆ ಸಾಕ್ಷಿಗಳಿಲ್ಲ ಅನ್ನುವಂಥದ್ದು, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಇದಾವೆ ಅನ್ನುವಂತ ಹಂತದಲ್ಲಿ ಎಸ್ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಕ್ರಿಯೇಟ್ ಮಾಡಲಾಗಿದೆ. ಅಂದ್ರೆ ಸಿಸಿಟಿವಿ ಫುಟೇಜಸ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿದಾವೆ, ಫಿಂಗರ್ ಪ್ರಿಂಟ್ಸ್ ಗಳೇನಿದೆ, ಪ್ರತ್ಯೇಕವಾಗಿ ಇಲ್ಲಿ ಪೊಲೀಸರು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತ ಒಂದು ನೆಪವನ್ನ ಒಡ್ಡಿ ಇದರಲ್ಲಿ ಈ ಆರೋಪಿಯನ್ನ ಕೈಗೊಡಬೇಕು, ಸುಖಾಸುಮ್ಮನೆ ಇವರನ್ನ ಸಿಕ್ಕಿ ಹಾಕಿಸಲಾಗಿದೆ ಅನ್ನುವಂತಹ ಆರೋಪದಡಿ ಅದನ್ನ ಆರೋಪವನ್ನ ಮಾಡಿ ಇಲ್ಲಿ ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕ್ತಾರೆ. ಆಗ ಎಸ್ ಕೂಡ ಒಂದು ಮೆಮೋನಲ್ಲಿ ಉಲ್ಲೇಖ ಮಾಡುವಂತ ಅಂಶ, ಇಲ್ಲಿ ನಾವು ಸುಖಾಸುಮ್ಮನೆ ಆ ರೀತಿಯಾಗಿ ಮಾಡೋದಕ್ಕಾಗೋದಿಲ್ಲ, ಜೊತೆಗೆ ಸಾಕ್ಷಿಗಳೇನಿದಾವೆ ಅವುಗಳನ್ನ ಈಗಲೇ ನಾವು ವಿಚಾರಣೆಗೊಳಪಡಿಸೋದಕ್ಕಾಗೋದಿಲ್ಲ, ಅದನ್ನ ಟ್ರಯಲ್ಗೆ ಆರಂಭ ಆದ ನಂತರ ಆವಾಗ ನಾವು
ಒಂದು ಸಾಕ್ಷಿಗಳನ್ನ ಹೇಳಬೇಕಾಗುತ್ತೆ, ತಿಳಿಸ್ಬೇಕಾಗುತ್ತೆ, ಅದರ ಸಂಪೂರ್ಣ ವಿಚಾರಣೆಯನ್ನ ಅನಾವರಣ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಮುಂಚೆ ಈಗ ಅಂದ್ರೆ ಒಂದು ಚಿಕ್ಕದಾದಂತಹ ವಿಚಾರಣೆ ಮಿನಿ ಟ್ರಯಲ್ ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಹಂತದಲ್ಲಿ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಚಾರ್ಜ್ ಫ್ರೇಮ್ಗೆ ಅವಕಾಶ ಮಾಡಿಕೊಡಬೇಕು. ಅದನ್ನ ತಡೆ ಹಿಡಿಯೋದಕ್ಕಾಗಿ ಇವರು ನೆಪ ಮಾಡ್ತಾ ಇದ್ದಾರೆ ಅನ್ನುವಂತ ಅಂಶಗಳನ್ನ ಅವರು ಇಲ್ಲಿ ಮುಖ್ಯವಾಗಿ ಆ ಒಂದು ಮೆಮೋನಲ್ಲಿ ಉಲ್ಲೇಖಿಸಿರುವಂತದ್ದು. ಆ ಒಂದು ಮೆಮೋವನ್ನ ಹಾಗೆ ಇವರ ಒಂದು ಆರೋಪಗಳನ್ನ ಅವಲೋಕನ ಮಾಡಿಕೊಂಡಂತಹ ಜಡ್ಜ್ ನಿನ್ನೆ ಒಂದು ಚಾರ್ಜ್ ಫ್ರೇಮ್ ಅನ್ನ ಮಾಡ್ತಾರೆ. ಚಾರ್ಜ್ ಫ್ರೇಮ್ ಆದ ಬಳಿಕ ಈಗ ನವೆಂಬರ್ 10ರಂದು ಆ ಒಂದು ವಿಚಾರಣೆಯನ್ನು ನಡೆಯುತ್ತೆ. ಅಲ್ಲಿ ಟ್ರಯಲ್ಗೆ ದಿನಾಂಕ ಗೊತ್ತುಪಡಿಸಲಾಗುತ್ತೆ. ಜೊತೆಗೆ ಇರುವಂತಹ ಸಾಕ್ಷಿಗಳು ಅಂದ್ರೆ 200ಕ್ಕೂ ಹೆಚ್ಚು ಸಾಕ್ಷಿಗಳೇನಿದ್ದಾವೆ, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಹಾಗೆ ಫಿಂಗರ್ ಪ್ರಿಂಟ್ಸ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇನ್ನಿತರ ಎಲ್ಲ ಸಾಕ್ಷಿಗಳಲ್ಲಿ ಒಂದು ಲಿಸ್ಟ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ಆರೋಪಿ ಪರ ವಕೀಲರಿಗೂ ಕೊಡಬೇಕಾಗುತ್ತೆ, ಜೊತೆಗೆ ಆರೋಪಿಗಳಿಗೆ ತಿಳಿಸಬೇಕಾಗುತ್ತೆ. ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂತ ಹಂತದಲ್ಲಿ ಅವುಗಳ ವಿಚಾರಣೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಆರೋಪಿಗಳ ಪರ ವಕೀಲರು ಆ ಆರೋಪಗಳು ಸುಳ್ಳು ಅಂದ್ರೆ ಆ ಸಾಕ್ಷಿಗಳು ಸುಳ್ಳು ಅನ್ನುವಂಥದ್ದನ್ನ ರುಜುವಾತು ಮಾಡಬೇಕಾಗುತ್ತೆ. ಆ ಹಂತದಲ್ಲಿ ಇವರು ಆ ಸಾಕ್ಷಿಗಳು ಹೇಗೆ ಬಂದುವು, ಅಲ್ಲಿ ಆ ಕೇಸ್ಗೂ ಅವಕ್ಕೂ ಹೇಗೆ ಲಿಂಕ್ ಆಯಿತು, ಇಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಯಾವ ರೀತಿ ಪ್ರಾಬಲ್ಯ ವಹಿಸುತ್ತೆ, ಇವರು ಅಪರಾಧಿ ಅನ್ನೋದಕ್ಕೆ ಇದು ಪ್ರೂವ್ ಹೇಗಾಗುತ್ತೆ ಅನ್ನುವಂಥದ್ದನ್ನ SPP ಅಂದ್ರೆ ಸರ್ಕಾರಿ ಪರ ವಕೀಲರು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆರೋಪಿ ಪರ ವಕೀಲರಿಗೂ ಆ ಸಾಕ್ಷ್ಯಾಧಾರಗಳ ಲಿಸ್ಟ್ ಹೋಗುವಂಥದ್ದು. ಈ ಎಲ್ಲಾ ಪ್ರಕ್ರಿಯೆಗಳು ನವೆಂಬರ್ 10ರಂದು ಆಗುತ್ತೆ, ವಿಚಾರಣೆ ಆಗುತ್ತೆ ಅವತ್ತು. ಅದಾದ ಬಳಿಕ ಟ್ರಯಲ್ಗೆ ದಿನಾಂಕ ಗೊತ್ತಾಗುತ್ತೆ. ಆಗ ಟ್ರಯಲ್ ಕೂಡ ಆರಂಭವಾಗುವಂಥದ್ದು. ಮುಖ್ಯವಾಗಿ ಇಲ್ಲಿ ಟ್ರಯಲ್ಗೆ ಜೊತೆಗೆ ಚಾರ್ಜ್ ಫ್ರೇಮ್ ಅನ್ನ ತಡ ಮಾಡೋದಕ್ಕಾಗಿ ಅಂದ್ರೆ ನಮ್ಮ ಮೇಲೆ ಇರುವಂತಹ ಆರೋಪವನ್ನ ಕೈ ಬಿಡಬೇಕು, ಡಿಸ್ಚಾರ್ಜ್ ಅರ್ಜಿಯನ್ನ ಹಾಗಾಗಿ ಹಾಕಲಾಗಿದೆ ಅನ್ನುವಂತಹ ಆರೋಪವನ್ನ SPP ಮಾಡಿದ್ರು. ಅವರು ಅದೇ ವಿಚಾರ ಸಂಬಂಧಪಟ್ಟಂತೆ ಮೆಮೊ